ಜನತೆಯ ತೀರ್ಪೇ ದೇವರ ತೀರ್ಪು. ಹೌದು. ಒಂದು ವೇಳೆ ಈಗ ಪ್ರತೀತಿಯಾಗುತ್ತಿದೆ ನಿಮಗೆಲ್ಲರಿಗೂ ನಮ್ಮ ಕವಿತೆ ಸರ್ವೋತ್ತಮವೆಂದು. ನಾವಿದನ್ನು ದೇವರ ಕೃಪೆ ಎಂದು ಭಾವಿಸುತ್ತೇವೆ. ಹಾಗೂ ಈ ಪುರಸ್ಕಾರದ ಮೇಲೆ ನಮ್ಮ ಹಕ್ಕಾಯಿತು. ಹೌದು ಮಹಾರಾಜ. ನಾವು ಬಯಸುತ್ತೇವೆ ಸ್ವಯಂ ಗುರುವರ್ಯ ತಮ್ಮ ಕೈಯಾರೆ ವಿಜೇತರಿಗೆ ಈ ಸ್ವರ್ಣ ಪಾತ್ರೆ ನೀಡಬೇಕೆಂದು. ಧನ್ಯವಾದ ಮಹಾರಾಜ. ಗುರುವರ್ಯ. ಮಹಾರಾಜ. ಧನ್ಯವಾದ ಗುರುವರ್ಯ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಇಲ್ಲಿ ಎಲ್ಲರೂ ಮೈಗಳ್ಳರು, ಸೋಂಬೇರಿಗಳು. ಎಲ್ಲರಿಗೂ ಮೃತ್ಯುದಂಡನೆ ನೀಡಬೇಕು. ಆಚಾರ್ಯವರ್ಯ, ಆಚಾರ್ಯ ಚಕ್ರಪಾಣಿಗಳೇ, ನೀವು ಏನಾಯ್ತು ಆಚಾರ್ಯರೇ? ನೀವಿಷ್ಟೊಂದು ಕುಪಿತರಾಗಿರುವುದೇಕೆ? ಅದು ಏನು ಅಂದ್ರೆ ಕೃಷ್ಣ, ಅದು ಮಹಾರಾಜ. ಆಚಾರ್ಯರೇ, ನೀವು ನಮಗೆ ಕೃಷ್ಣನೆಂದೇ ಸಂಬೋಧಿಸಬಹುದು. ಬಾಲ್ಯದಲ್ಲಿ ತಾವು ನಮ್ಮ ಗುರುಗಳಾಗಿದ್ದವರು. ನಾನು ಬಾಲಕ ಕೃಷ್ಣನ ಗುರುವಾಗಿದ್ದೆ. ಈಗ ನೀವು ಮಹಾರಾಜರು. ಮತ್ತೆ ಮಹಾರಾಜರನ್ನು ಗೌರವಿಸುವುದು ಪ್ರತಿ ನಾಗರಿಕನ ಕರ್ತವ್ಯವಾಗಿರುತ್ತದೆ. ನಿಮ್ಮನ್ನು ಮಹಾರಾಜರೆಂದೇ ಕರೆಯುತ್ತೇನೆ. ಮತ್ತೆ ಮಹಾರಾಜರೇ, ನಾನು ತುಂಬಾ ದುಃಖದಿಂದ ಹೇಳಬೇಕಾಗಿದೆ. ನಿಮ್ಮ ಈ ದರ್ಬಾರು ಅಯೋಗ್ಯ ವ್ಯಕ್ತಿಗಳಿಂದ ತುಂಬಿ ಹೋಗಿದೆ. ಎಲ್ಲರಿಗಿಂತ ದೊಡ್ಡ ಅಯೋಗ್ಯ ವ್ಯಕ್ತಿ ಈ ಕೊತ್ವಾಲ. ಇವನಿಗೆ ಮೃತ್ಯುದಂಡನೆ ಶಿಕ್ಷೆ ನೀಡಿ. ಏನಾಯ್ತು ಆಚಾರ್ಯರೇ? ಏನು ಮಾಡಿದರು ಕೊತ್ವಾಲರು? ಅವನ ಕರ್ತವ್ಯ ಧರ್ಮ ಬಿಟ್ಟಿದ್ದಾನೆ. ಅವನ ಕಾರ್ಯವನ್ನು ಮಾಡುತ್ತಿಲ್ಲ. ನಾನು ಹೇಳುತ್ತಿದ್ದೇನೆ ಮಹಾರಾಜರೇ, ಇವನಿಗೆ ಈಗಲೇ ಮೃತ್ಯುದಂಡನೆ ನೀಡಿ. ಆಗಿರುವುದಾದರೂ ಏನೆಂದು ಹೇಳಿ ಆಚಾರ್ಯರೇ, ನೀವಿಷ್ಟೊಂದು ಕ್ರೋಧಿತರಾಗಿರುವುದೇಕೆ? ನನ್ನೊಂದಿಗೆ ಅನ್ಯಾಯವಾಗಿದೆ ಮಹಾರಾಜ, ಮೋಸವಾಗಿದೆ ನನಗೆ. ಆದರೆ ಆ ದೋಷಿಯನ್ನು ಹುಡುಕಲು ಈ ಕೊತ್ವಾಲರು ಸಿದ್ಧರಿಲ್ಲ. ಇವನು ಆ ದೋಷಿಗೆ ದಂಡನೆ ನೀಡಲು ಇಷ್ಟಪಡುತ್ತಿಲ್ಲ. ದುಷ್ಟ ದುಷ್ಟ ದುಷ್ಟ. ನೀವು ನಮ್ಮನ್ನು ದುಷ್ಟರೆನ್ನುತ್ತಿರುವಿರಾ ಆಚಾರ್ಯ? ಆಚಾರ್ಯರೇ, ತಾವು ಅದ್ ಹೇಗ್ ನಮ್ಮ ಗುರುಜಿಯನ್ನ ದುಷ್ಟರೆನ್ನಲು ಸಾಧ್ಯ? ಎಲ್ರೂ ಸನ್ಮಾನ ಮಾಡೋರ್ನ ದುಷ್ಟ ಅನ್ಬೇಡಿ. ನಿನಗೆ ಅನ್ನುತ್ತಿಲ್ಲ ತಥಾಚಾರ್ಯ, ಕೊತ್ವಾಲನಿಗೆ ಅನ್ನುತ್ತಿರುವುದು. ಏನೋ ನಿನ್ನ ಬಗ್ಗೆ ನನಗೆ ತಿಳಿದಿಲ್ಲವೇ? ನೀನು ದುಷ್ಟನಿಗಿಂತ ದೊಡ್ಡ ದುಷ್ಟ. ನೀನು ಇಲ್ಲಿರುವ ಎಲ್ಲರಿಗೂ ಮೋಸ ಮಾಡಿ ಈ ಸ್ಥಾನದಲ್ಲಿ ಕುಳಿತಿರುವೆ. ನಿನ್ನ ಎಲ್ಲಾ ಗುಣಗಳನ್ನು ತಿಳಿದಿದ್ದೇನೆ ತಥಾಚಾರ್ಯ. ಇಲ್ಲಿ ಎಲ್ಲರ ಮುಂದೆ ನಿನ್ನ ಗುಣಗಳ ಬಗ್ಗೆ ಗುಣಗಾನ ಮಾಡಲೇ? ಮತ್ತೆ ನಿನಗಿಂತ ದೊಡ್ಡ ಇಬ್ಬರು ಮೂರ್ಖರನ್ನ ಸಾಕಿದ್ದೀಯಲ್ಲ, ಇವರಿಗೆ ಬಾಯನ್ನು ಮುಚ್ಚಿಕೊಳ್ಳಲು ಹೇಳು. ನಾನಂತೂ ಹೇಳ್ತಿದ್ದೀನಿ ಮಹಾರಾಜ, ಕೋತ್ವಾಲನ ಜೊತೆಗೆ ಈ ಮೂವರಿಗೂ ಮೃತ್ಯುದಂಡನೆ ನೀಡಿ. ದರ್ಬಾರಿನಲ್ಲಿ ಈ ಮೂವರು ಭಾರ. ಶಾಂತಿ ಶಾಂತಿ ಗುರುವರ್ಯ, ನೀವು ನಮಗೆ ತಿಳಿಸಿ ಏನಾಗಿದೆ ಎಂದು. ಕೊತ್ವಾಲನಿಂದ ಕೇಳಿ ಮಹಾರಾಜರೇ. ಇವನು ಸ್ವಯಂ ನಿನ್ನೆ ನನಗೆ ಸಿಕ್ಕಿದ್ದ. ಕೊತ್ವಾಲ್, ನೆನ್ನೆ ನಾನಂತೂ ನಿಮ್ಮ ಅಳಿಯನ್ನು ಭೇಟಿಯಾಗಿದ್ದೆ ಆಚಾರ್ಯ. ಮತ್ತೆ ಅಳಿಯ? ನನಗೆ ಮಗಳೇ ಇಲ್ಲ ಅಂದ ಮೇಲೆ ಅಳಿಯ ಎಲ್ಲಿಂದ ಬರುತ್ತಾನೆ ಮಹಾರಾಜ? ಆದ್ರೆ ಅವನಂತೂ ಸ್ವಯಂ ನಿಮ್ಮ ಮುಂದೆ ಅಳಿಯನೆಂದು ಹೇಳಿಕೊಂಡಿದ್ದ ಆಚಾರ್ಯ. ಅಳಿಯ ಅಳಿಯ ಅಳಿಯ! ಅವನೊಬ್ಬ ಕಳ್ಳ, ಲೂಟಿಕೋರ. ನನ್ನ ಎಲ್ಲತನವನ್ನು ತೆಗೆದುಕೊಂಡು ಹೋದ ಮಹಾರಾಜ. ಆಚಾರ್ಯರೇ, ನಿಮ್ಮ ಮಾತಿನ ತಾತ್ಪರ್ಯ ನಿಮ್ಮ ಅಳಿಯ ಕಳ್ಳನೆಂದೆ? ಇವನಿಗೂ ಮೃತ್ಯುದಂಡನೆ ನೀಡಿ ಮಹಾರಾಜ. ನಾನು ಹೇಳಿದ್ನಲ್ಲ,
ಇಲ್ಲಿ ಇರುವ ಎಲ್ಲರೂ ಮೈಗಳ್ಳರು. ನಾನು ಎಷ್ಟು ಸಾರಿ ಹೇಳಲಿ, ನನಗೆ ಅಳಿಯ ಇಲ್ಲ ಇಲ್ಲ ಅಳಿಯ ಇಲ್ಲ. ಆದ್ರೆ ಅವನಂತೂ ನಿಮ್ಮ ಮುಂದೆಯೇ ಪರಿಚಯ ಮಾಡಿಕೊಂಡಿದ್ದ. ಮತ್ತೆ ಅಳಿಯ 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 ಅಳಿಯ. ಆಚಾರ್ಯರೇ ಶಾಂತರಾಗಿ, ಆಚಾರ್ಯರೇ ಶಾಂತರಾಗಿ. ಅವರ ಕುತ್ತಿಗೆಯನ್ನು ಬಿಡಿ. ಆಚಾರ್ಯರೇ ಬಿಡಿ, ಆಚಾರ್ಯರೇ ಬಿಡಿ ಅವರನ್ನು. ಶಾಂತರಾಗಿರಿ. ಆಚಾರ್ಯರೇ, ನೀವು ನಮಗೆ ಏನಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಸಿ. ಏನಾಗಿದೆ ಎಂದು. ನಿನ್ನೆ ಸಂಧ್ಯಾ ಸಮಯದಲ್ಲಿ ನದಿಯಿಂದ ಮರಳಿ ಬರುವಾಗ ಒಬ್ಬ ಯಾತ್ರಿ ಸಿಕ್ಕಿದ್ದ. ಆಚಾರ್ಯರೇ, ಪ್ರಣಾಮಗಳು. ನೀವು ಆಚಾರ್ಯರಂತೆ ಕಾಣುತ್ತಿರುವೆನೆಂದರೆ ಅರ್ಥ? ನಾನು ಪರಿಶುದ್ಧ ಆಚಾರ್ಯ ಕೃಷ್ಣ. ಮಹಾರಾಜ ಕೃಷ್ಣದೇವರಾಯರಿಗೆ ಬಾಲ್ಯದಲ್ಲಿ ವಿದ್ಯೆ ಕಲಿಸಿದ್ದೇವೆ, ತಿಳಿಯಿತೆ? ಅದಕ್ಕೆ ತಮ್ಮ ಮುಖದಲ್ಲಿ ವಿದ್ವತ್ತು ಜಿನುಗುತ್ತಿದೆ ಆಚಾರ್ಯ. ತಮ್ಮಿಂದ ಒಂದು ಸಹಾಯ ಆಗಬೇಕಿದೆ. ಹೇಳು. ನಾನು ಈ ವಿಜಯನಗರಕ್ಕೆ ಹೊಸಬ. ನನ್ನ ದನವೆಲ್ಲ ಎಲ್ಲೋ ಕಳೆದು ಹೋಗಿದೆ. ನನಗೆ ಒಂದು ರಾತ್ರಿ ಆಶ್ರಯ ಬೇಕಿದೆ. ಮತ್ತೆ ನಾನು ಬೆಳಗಾಗುತ್ತಿದ್ದಂತೆ ನನ್ನ ನಗರಕ್ಕೆ ಹೊರಟು ಹೋಗುತ್ತೇನೆ. ನೀವು ನನಗೆ ನಿಮ್ಮ ನಿವಾಸದಲ್ಲಿ ಆಶ್ರಯ ನೀಡುತ್ತೀರಾ ಆಚಾರ್ಯ? ನಿನ್ನ ಹೆಸರೇನು? ಅಳಿಯ. ತುಂಬಾ ವಿಚಿತ್ರವಾದ ಹೆಸರು. ಆದರೆ ಇದೇ ನನ್ನ ಹೆಸರು. ಕೆಲಸವೇನು ಮಾಡುತ್ತೀರಾ? ಲೇವಾದೇವಿ ಕೆಲಸ. ಹಾಗೂ ಇದು ನನ್ನ ಕುದುರೆ. ಇದರ ಹೆಸರು ವಸೂಲಿ. ಅದಕ್ಕೆ ವಸೂಲಿ ಮೇಲೆ ಬಂದಿದ್ದೇನೆ. ನಿಜವಾಗಲೂ ಎಲ್ಲವೂ ವಿಚಿತ್ರವಾಗಿದೆ. ಆದರೂ ಪರವಾಗಿಲ್ಲ. ನಿರಾಶ್ರಿತನಾಗಿದ್ದೀಯಾ? ನಿರಾಶ್ರಿತರಿಗೆ ಬೇಡ ಅನ್ನೋದಿಲ್ಲ. ಧನ್ಯವಾದ. ಬನ್ನಿ. ಪ್ರಣಾಮಗಳು ಆಚಾರ್ಯರೇ. ಪ್ರತೀತಿಯಾಗುತ್ತಿದೆ ಯಾರೋ ಅತಿಥಿಗಳಂತ. ಹೇಳದೆ ಬರುವವರನ್ನು ನಾವು ಅತಿಥಿ ಎಂದೇ ಕರೆಯುತ್ತೇವೆ. ಇವನು ಅಳಿಯ. ಲೇವಾದೇವಿ ಕೆಲಸ ಮಾಡುತ್ತೇನೆ. ವಸೂಲಿ ಮೇಲೆ ಬಂದಿದ್ದೇನೆ. ಇವರ ನಿವಾಸಕ್ಕೆ ಹೋಗುತ್ತಿದ್ದೇನೆ. ನಾಳೆ ನನ್ನ ಕೆಲಸ ಮುಗಿಸಿ ಮರಳಿ ಹೋಗುತ್ತೇನೆ. ಉಚಿತವಿದೆ. ಅತಿಥಿಗಳು ತಮ್ಮ ಕಾರ್ಯಗಳನ್ನು ಸಂಪನ್ನ ಮಾಡಿಕೊಂಡು ಹೊರಟು ಹೋಗುತ್ತಾರೆ. ಈಶ್ವರ ಬಯಸಿದರೆ ಮತ್ತೊಮ್ಮೆ ಸಿಗೋಣ ಅಳಿಯಂದಿರೇ. ಧನ್ಯವಾದ. ನಂತರ ಏನಾಯ್ತು? ಅದೇ ನಡೆಯಬಾರದ್ದು ನಡೆದು ಹೋಯ್ತು. ಆ ಯಾತ್ರಿ ಕಳ್ಳನಾಗಿದ್ದ. ನಾನು ಬೆಳಿಗ್ಗೆ ಎದ್ದು ನೋಡಿದಾಗ ಎಲ್ಲವೂ ಖಾಲಿ. ಅವನು ನನ್ನ ಮನೆಯ ದನ ಹಾಗೂ ಅಮೂಲ್ಯವಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದ. ನಾನು ಅದೇ ಕ್ಷಣ ಈ ವಿಷಯವನ್ನು ತಿಳಿಸಲು ಕೊತ್ವಾಲರ ಹತ್ತಿರ ಹೋದೆ. ಕೊತ್ವಾಲರೇ. ಅರೆ ಆಚಾರ್ಯರೇ, ನೀವಿಲ್ಲಿ? ಕೊತ್ವಾಲರೇ, ಶೀಘ್ರತೆ ಮಾಡಿ. ಶೀಘ್ರತೆ. ಅನರ್ಥವಾಗಿ ಹೋಗಿದೆ. ನಾನು ಮೋಸ ಹೋದೆ ಕೊತ್ವಾಲ್. ಅವನು ನನ್ನ ಎಲ್ಲಾ ಧನವನ್ನು ತೆಗೆದುಕೊಂಡು ಹೋದ. ಓಡೋದ? ಲೂಟಿ ಮಾಡ್ದ? ಯಾರ್ದನ ತಗೊಂಡು ಹೋದ್ರು? ಅವನೇ. ಯಾರವನು? ನಿನ್ನೆ ಸಂಧ್ಯಾ ಸಮಯದಲ್ಲಿ ಸಿಕ್ಕಿದ್ನಲ್ಲ, ನೀವು ಕೂಡ ಭೇಟಿಯಾಗಿದ್ರಲ್ಲ. ಅಳಿಯಂದ್ರು ಸಿಕ್ಕಿದ್ರು ನಿನ್ನೆ. ಅವನೇ. ಅವನು ನನ್ನನ್ನು ದೋಚಿ ಹೋದ. ನಾನು ದುಃಖದಲ್ಲಿದ್ರೆ ನೀನು ನಗುತ್ತಿರುವೆಯಾ? ಅರೆ ಆಚಾರ್ಯರೇ, ನಿಮ್ಮ ಮಾತೇ ಹಾಗಿದೆ. ಅರೆ, ಅವ್ರು ಅಳಿಯಂದ್ರು ಇದ್ರು, ಸಾಲ ಕೊಟ್ಟಿರ್ಬೋದು, ಅದನ್ನ ವಾಪಸ್ ತಗೊಂಡಿರ್ತಾರೆ. ಇದೇನು ಅಪರಾಧವೇ ಆಚಾರ್ಯರೇ? ಅಯ್ಯೋ, ಏನ್ ಮಾತಾಡ್ತಿದ್ದೀರಾ? ನಾನು ಯಾರಿಂದಲೂ ಸಾಲ ಪಡೆದಿಲ್ಲ. ಆದ್ರೆ ಅವನಂತೂ ನಿನ್ನೆ ನಿಮ್ಮ ಮುಂದೆ ಹೇಳಿದಿನಲ್ಲ, ಲೇವಾದೇವಿ ಕೆಲಸ ಮಾಡ್ತೀನಿ, ವಸೂಲಾತಿ ಮೇಲೆ ಬಂದಿದ್ದೀನಿ, ವಸೂಲಿ ಮಾಡಿದ್ಮೇಲೆ ಇಲ್ಲಿಂದ ಹೊರಟೋಗ್ತೀನಿ ಅಂತ. ಕೆಲಸ ಮುಗ್ದಿರ್ಬೇಕು, ಅದಕ್ಕೆ ಹೊರಟೋಗಿದ್ದಾನೆ. ನೋಡಿ ಆಚಾರ್ಯರೇ, ಮನಸ್ಸನ್ನು ಶಾಂತವಾಗಿಡಿ. ನೀವೀಗ ಮನೆಗೆ ಹೋಗಿ, ನಾನು ಅವಶ್ಯ ಕಾರ್ಯದ ಮೇಲೆ ದರ್ಬಾರಿಗೆ ಹೋಗುತ್ತಿದ್ದೇನೆ. ಕೊತ್ವಾಲ್, ನೀನು ಅವನನ್ನು ಹಿಡಿತೀಯೋ ಇಲ್ವೋ? ಅವನಿಗೆ ದಂಡನೆ ನೀಡಬೇಕು. ನನ್ನ ದನ ಮರಳಿಬೇಕು. ಆಚಾರ್ಯರೇ, ನೀವು ಸಮಯ ನಷ್ಟ ಮಾಡುತ್ತಿದ್ದೀರಾ. ನೋಡಿ, ಸಾಲ ಕೊಟ್ಟವನು ಸಾಲ ವಾಪಸ್ ಪಡ್ಕೊಂಡ್ರೆ ಅವರಿಗೆ ಶಿಕ್ಷೆ ಹೇಗೆ ಕೊಡ್ಲಿ? ಸೈನಿಕರೇ, ಧ್ಯಾನವಿರಿಸಿ. ಸಂಪೂರ್ಣ ವಯಸ್ಸು ಕಳೆದು ಹೋಯ್ತು. ಆದರೆ ವಿಜಯನಗರದಲ್ಲಿ ಇಷ್ಟೊಂದು ಅವಮಾನ, ನನಗೆ ಇಷ್ಟೊಂದು ದೊಡ್ಡ ಅವಮಾನ ಎಂದಿಗೂ ಆಗಿರಲಿಲ್ಲ ಮಹಾರಾಜ. ನನಗೆ ಅರ್ಥವಾಗ್ತಿದೆ ಆಚಾರ್ಯರೇ, ನಿಮ್ಗಾಗಿರೋ ನೋವು. ಬನ್ನಿ ಆಚಾರ್ಯರೇ, ನೀವಿಲ್ಲಿ ಕೂರಿ. ಬನ್ನಿ. ಮಹಾರಾಜ, ಅವನು ಕಳ್ಳನೇ ಆಗಿದ್ದ. ಅವನು ಬೇಕಂತಲೇ ತನ್ನ ಹೆಸರಿನೆಂದು ಅಳಿಯನೆಂದ ಹಾಗೂ ಲೇವಾದೇವಿಯ ಕೆಲಸದವನೆಂದ, ಹಾಗೂ ಬಹಳ ಚಾಲಾಕಿತನದಿಂದ ತನ್ನ ಕುದುರೆಯ ಹೆಸರು ವಸೂಲಿ ಎಂದ. ಅದಕ್ಕೆ ಅವನು ಕೋತ್ವಾಲರಿಗೆ ಹೇಳಿದಾಗ ವಸೂಲಾತಿ ಮೇಲೆ ಬಂದಿದ್ದೀನಿ ಅಂತ. ಆಗ ಆಚಾರ್ಯರು ಅನ್ಕೊಂಡ್ರು ಅವನು ತನ್ನ ಕುದುರೆ ಬಗ್ಗೆ ಹೇಳ್ತಿದ್ದಾನೆ ಅಂತ.
ಹಾಗೂ ಕೋತ್ವಾಲ್ ಅನ್ಕೊಂಡ್ರು ಅವನು ಸಾಲ ವಸೂಲಾತಿ ಬಗ್ಗೆ ಮಾತಾಡ್ತಿದ್ದಾನೆ ಅಂತ. ಹಾಗೂ ಈ ರೀತಿ ಬಹಳ ಚಾಲಾಕಿನಿಂದ ಅವನು ಇವರನ್ನ ಮೂರ್ಖರನ್ನಾಗಿಸಿದ. ಆದರೆ ಪಂಡಿತ ರಾಮಕೃಷ್ಣ, ಈಗ ತಾನೇ ನೀವು ನಿಮ್ಮ ಕವಿತೆಯಲ್ಲಿ ಉಲ್ಲೇಖ ಮಾಡಿದ್ದೀರಿ, ಯಾರು ಬೇರೆಯವರನ್ನು ಮೂರ್ಖನಾಗಿ ಮಾಡುತ್ತಾರೋ ಸ್ವಯಂ ಒಂದಲ್ಲ ಒಂದು ದಿನ ಮೂರ್ಖರಾಗುತ್ತಾರೆಂದು. ಆಚಾರ್ಯರೇ, ನೀವು ನಿಶ್ಚಿಂತರಾಗಿರಿ. ಒಂದಲ್ಲ ಒಂದು ದಿನ ಅವನು ಅವಶ್ಯವಾಗಿ ಸಿಕ್ಕಿ ಬೀಳುತ್ತಾನೆ. ನಾವು 4 ದಿಕ್ಕುಗಳಿಗೂ ನಮ್ಮ ಸೈನಿಕರನ್ನು ಕಳಿಸುತ್ತೇವೆ. ನಿಮಗೆ ಆಶ್ವಾಸನೆ. ನಾನು ಇಲ್ಲಿ ಆಶ್ವಾಸನೆಗಾಗಿ ಬಂದಿಲ್ಲ. ಆ ಕಳ್ಳನನ್ನು ನನ್ನ ಧನದ ಜೊತೆಗೆ ನನ್ನ ಸಮ್ಮುಖದಲ್ಲಿ ಹಿಡಿದುಕೊಂಡು ಬನ್ನಿ. ಇಲ್ಲವಾದಲ್ಲಿ ನನ್ನ ಹಾನಿಯನ್ನು ನೀವೇ ಭರಿಸಿಕೊಡುವಂತವರಾಗಬೇಕು. ಪ್ರಜೆಗಳ ಸುರಕ್ಷತೆಯೇ ರಾಜಧರ್ಮವಾಗಿರುತ್ತದೆ. ನಾವೀ ರಾಜಧರ್ಮವನ್ನು ಪಾಲಿಸುತ್ತಾ ಆ ಕಳ್ಳನನ್ನು ಅವಶ್ಯವಾಗಿ ಹಿಡಿಯುತ್ತೇವೆ. ಹಾಗೂ ನಿಮಗೇನು ಹಾನಿಯಾಗಿದೆಯೋ ಅದನ್ನು ರಾಜಕೋಶದಿಂದ ಭರಿಸುತ್ತೇವೆ. ಕ್ಷಮಿಸಬೇಕು ಮಹಾರಾಜ, ನಾವು ನಿಮಗೇನೋ ಹೇಳಬೇಕಿದೆ. ಹೇಳಿ ಗುರುವರ್ಯ. ಮಹಾರಾಜ, ರಾಜಧರ್ಮದ ಪ್ರಕಾರ ಪ್ರಜೆಗಳ ಹಾನಿಯನ್ನು ಭರಿಸುವುದು ರಾಜನ ಧರ್ಮವಾಗಿರುತ್ತದೆ. ಆದರೆ ಒಂದೊಮ್ಮೆ ಆ ಹಾನಿ ಪ್ರಜೆಗಳ ಮೂರ್ಖತನದಿಂದ ಆಗಿದ್ದರೆ ಆಗ ಅದನ್ನು ಭರಿಸಿಕೊಡುವುದು ರಾಜನ ಧರ್ಮ ಆಗಿರುವುದಿಲ್ಲ. ನಿನ್ನ ತಾತ್ಪರ್ಯ ಅದೇನಾಗಿದೆಯೋ ನನ್ನ ಮೂರ್ಖತನದಿಂದ ಆಗಿದೆಯೇ? ನಿಸ್ಸಂದೇಹವಾಗಿ ಆಚಾರ್ಯ, ನಿಸ್ಸಂದೇಹವಾಗಿ. ಆ ವ್ಯಕ್ತಿ ತನ್ನ ಹಾಗೂ ತನ್ನ ಆ ಕುದುರೆಯ ಹೆಸರು ವಿಚಿತ್ರವಾಗಿ ಹೇಳಿದಾಗ ನೀವು ಅವನನ್ನೇಕೆ ಪ್ರಶ್ನಿಸಲಿಲ್ಲ, ಸಂದೇಹವೇಕೆ ವ್ಯಕ್ತಪಡಿಸಲಿಲ್ಲ? ಆದರೆ ನೀವು ಅವನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋದ್ರಿ. ಕಳ್ಳನನ್ನು ಮನೆಗೆ ಕರ್ಕೊಂಡು ಹೋದ್ರೆ ಅವನು ಕಳ್ಳತನ ಮಾಡೇ ಮಾಡ್ತಾನೆ. ಹಾಗೂ ಯಾವ ಕಳ್ಳತನ ನಿಮ್ಮ ಬೇಜವಾಬ್ದಾರಿತನದಿಂದ ಆಗಿದೆಯೋ ಅದರ ಭರಿಸುವಿಕೆಯನ್ನು ಮಹಾರಾಜರು ಏಕೆ ಮಾಡುತ್ತಾರೆ? ಆದರೆ ಗುರುವರ್ಯ, ಬಾಲ್ಯಕಾಲದಲ್ಲಿ ಮಹಾರಾಜ, ನಾವು ಒಪ್ಪುತ್ತೇವೆ, ಆಚಾರ್ಯರು ನಿಮಗೆ ಶಿಕ್ಷಣ ನೀಡಿದ್ದಾರೆ. ಆದರೆ ರಾಜಧರ್ಮ ಸಂಬಂಧಗಳು ಹಾಗೂ ಭಾವನೆಗಳನ್ನು ನೋಡುವುದಿಲ್ಲ. ಆದರೆ ಈಗಲೂ ನೀವು ಇವರ ನಷ್ಟ ಭರಿಸಿಕೊಡಲು ಬಯಸಿದ್ದರೆ ತಮ್ಮ ಇಚ್ಛೆ, ಕೊಟ್ಟುಬಿಡಿ. ಸ್ಮರಣೆಯನ್ನಿಡಿ ಮಹಾರಾಜ, ಮೂರ್ಖತನದಿಂದಾದ ನಷ್ಟ ಭರಿಸುವುದು ಮುಂದೆ ಈ ದರ್ಬಾರಿನ ಪರಂಪರೆಯಾಗಿ ಬಿಡಬಹುದು. ನಾವು ಸತ್ಯ ಹೇಳುತ್ತಿದ್ದೇವೆ ಮಹಾರಾಜ. ನೀವು ಇವರ ನಷ್ಟ ಭರಿಸಿದರೆ, ನೀವಿಂದು ಇವರ ನಷ್ಟ ಭರಿಸಿದರೆ ನಾಳೆ ಮತ್ತೊಬ್ಬ, ಇನ್ನೊಬ್ಬ, ಮತ್ತೊಬ್ಬ, ಹೀಗೆ ಮೂರ್ಖತನದಿಂದಾದ ನಷ್ಟ ಭರಿಸುತ್ತಾ ಭರಿಸುತ್ತಾ ರಾಜಕೋಶ ಖಾಲಿಯಾಗ್ಬಿಡುತ್ತೆ. ಆದ್ರೆ ನಗರದಲ್ಲಿ ಮೂರ್ಖರು ಕಮ್ಮಿ ಆಗಲ್ಲ. ಸರಿ, ನಾವಿದನ್ನು ಒಪ್ಪುತ್ತೇವೆ. ತಾವು ಬೇರೆಯವರಿಗೆ ನಷ್ಟ ಭರಿಸಿಕೊಡದಿದ್ದಾಗ ಆಗ ನಗರದ ಜನ ನಿಮ್ಮನ್ನು ಪಕ್ಷಪಾತಿ ಹಾಗೂ ಅನ್ಯಾಯವಾದಿ ಎನ್ನುತ್ತಾರೆ. ಆದ್ರಿಂದ ಮಹಾರಾಜ, ನೀವು ಏನೇ ನಿರ್ಣಯ ತೆಗೆದುಕೊಂಡ್ರು ಯೋಚಿಸಿ ತೆಗೆದುಕೊಳ್ಳಿ. ನನಗೆ ಅರ್ಥವಾಯಿತು. ರಾಜಾದಿರಾಜ, ವಿಜಯನಗರದ ಮಹಾರಾಜ, ನನಗೆ ಎಲ್ಲವೂ ಅರ್ಥವಾಯಿತು. ನಾನು ಇಲ್ಲಿಗೆ ಬರಲೇಬಾರದಿತ್ತು. ನಾನು ಇಲ್ಲಿಗೆ ಬಂದು ನಿಮ್ಮ ಸಮಯವನ್ನು ನಷ್ಟ ಮಾಡಿದೆ. ಅದಕ್ಕಾಗಿ ನಾನು ಕ್ಷಮೆ ಕೇಳುತ್ತೇನೆ. ಆಚಾರ್ಯವರ್ಯ, ಕ್ಷಮಿಸಿ ಬಿಡಿ ಮಹಾರಾಜ. ನಾವು ಕೇವಲ ಅದನ್ನೇ ಮಾಡಿದೆವು. ಒಬ್ಬ ರಾಜಭಕ್ತ ದರ್ಬಾರಿನಲ್ಲಿ ಮಾಡಬೇಕಾದದ್ದು. ಯಾರದೇ ಮೂರ್ಖತೆಗೂ ಯಾವ ಕನಿಕರವನ್ನು ತೋರಲೇಬಾರದು. ಇದೆಂತ ಮಾತಾಡ್ತಿದ್ದೀರಿ ಗುರುವರ್ಯ? ಆಚಾರ್ಯರ ಜೊತೆ ನಡೆದಿದ್ದು ಒಂದು ದುರ್ಘಟನೆಯಾಗಿತ್ತು. ಅದು ಯಾರ ಜೊತೆ ಬೇಕಾದ್ರೂ ನಡಿಬಹುದು. ಮಹಾರಾಜ, ನಮ್ಮ ಪ್ರಿಯ ಛತ್ರಪಂಡಿತ ರಾಮಕೃಷ್ಣರ ಪ್ರಕಾರ ಮೂರ್ಖ ಎಷ್ಟೇ ಚಾಲಕಿಯಾಗಿದ್ದರೂ ಅವನ ತಪ್ಪಿಗೆ ಯಾವ ಬೆಲೆಯೂ ತೆರಬಾರದು. ಈಗ ನೋಡಬೇಕಿದೆ ಪಂಡಿತ ರಾಮಕೃಷ್ಣ ತಮ್ಮ ಮಾತನ್ನು ಹೇಗೆ ಸಾಬೀತು ಮಾಡ್ತಾರೆ ಅಂತ. ಮಹಾರಾಜ, ನಾವು ಹೇಳೋದೇನೆಂದ್ರೆ, ನಾವು ಜಾಗೃತೆಯಿಂದಿದ್ದರೆ ಈ ರೀತಿಯ ದುರ್ಘಟನೆಗಳು ನಡೆಯೋದೇ ಇಲ್ಲ. ಒಂದೊಮ್ಮೆ ಆಚಾರ್ಯ ಚಕ್ರಪಾಣಿಗೆ ನಷ್ಟ ಭರಿಸಿಕೊಟ್ಟರೆ ಉಳಿದ ಪ್ರಜೆಗಳು ಜಾಗೃತೆಯಿಂದಿರೋದನ್ನೇ ಬಿಟ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ರಾಜಕೋಶದಿಂದ ಪರಿಹಾರವಂತೆ ಸಿಕ್ಕೇ ಸಿಗುತ್ತೆ ಅಂತ.
ನಿಷ್ಪಕ್ಷವಾಗಿ ನೋಡಿದ್ರೆ ಗುರುವರ್ಯ ನಿಮ್ಮ ಕಥನ ಸತ್ಯ. ಆದ್ರೆ ಆಚಾರ್ಯ ಚಕ್ರಪಾಣಿ ವಿಷಯದಲ್ಲಿ ನೋಡೋದಾದ್ರೆ ನೀವು ಮಾಡಿದ್ ಸರಿ ಇಲ್ಲ. ನೀವು ಸರಿಯಾದ ಮಾರ್ಗಕ್ಕೆ ಬರಬೇಕು ಅಂದ್ರೆ ಇಂಥದ್ದೇ ದುರ್ಘಟನೆ ನಿಮಗೂ ಆಗಬೇಕು. ಈಗ ನಾನು ಶೀಘ್ರವೇ ನಿಮ್ಮ ಜೀವನದಲ್ಲೂ ಇಂಥ ದುರ್ಘಟನೆಗೆ ಜನ್ಮ ನೀಡ್ತೀನಿ ಗುರುವರ್ಯ. ಸಭೆ ಸಮಾಪ್ತಿಯಾಗುತ್ತಿದೆ. ಪಂಡಿತ ರಾಮಕೃಷ್ಣ ಮಹಾರಾಜ, ನೀವು ನಮ್ಮ ಜೊತೆ ಬನ್ನಿ. ನಿಮ್ಮೊಂದಿಗೆ ಮುಖ್ಯವಾದ ವಿಷಯ ಚರ್ಚಿಸಬೇಕಾಗಿದೆ. ಆಗ್ಲಿ ಮಹಾರಾಜ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಗುರುಜಿ, ಒಂದು ಅರ್ಥ ಆಗ್ತಿಲ್ವಲ್ಲ, ಇಲ್ಲೇನೋ ನಡೆಯುತ್ತಿದೆ. ನೋಡಿದ್ರ ಶಿಷ್ಯರೇ, ಇದೇ ಕಲಿಯುಗ. ಸತ್ಯಕ್ಕೆ ಬೆಲೆ ಇಲ್ಲ. ರಾಜಕೋಶ ಖಾಲಿಯಾಗುವುದನ್ನು ತಡೆದಿದ್ ನಾವು. ಆದರೆ ಏಕಾಂತದಲ್ಲಿ ವಿಚಾರ ವಿಮರ್ಶೆ ಮಾಡಲು ಮಹಾರಾಜ ಪಂಡಿತ ರಾಮಕೃಷ್ಣನನ್ನು ಕರೆದೊಯ್ದರು. ಹೌದು ಗುರುಜಿ, ರಾಮನ ಕವಿತೆ ಸತ್ಯವಾದಂತೆ ಕಾಣ್ತಿದೆ. ಬೇರೆಯವರನ್ನು ಮೂರ್ಖನಾಗಿಸುವವನು ಸ್ವಯಂ ಮೂರ್ಖನಾಗುತ್ತಾನೆ. ಗುರುಜಿ, ನೀವು ನಮ್ ಕವಿತೆನ ಹರಿದಿದ್ರಿ ಅಲ್ವಾ? ಭಗವಂತ ಅದ್ರ ಫಲ ಕೊಟ್ಟಿದ್ದಾನೆ ನಿಮ್ಗೆ. ಎಂಥ ಫಲ? ಮಹಾರಾಜರು ಎಲ್ರ ಮುಂದೆ ರಾಮ ಅವರ ಆತ್ಮೀಯರು ಅಂತ ಸಿದ್ಧಪಡಿಸ್ಬಿಟ್ರು. ಇದು ನಿಮ್ಮನ್ನ ತಿರಸ್ಕಾರ ಮಾಡ್ದಂಗಲ್ವಾ ಗುರುಜಿ? ಅರೆ ಅದೇನ್ ಬಿಡಿ ಗುರುಜಿ, ಇದೇನ್ ಯೋಚಿಸಿ. ಆ ದುಷ್ಟರಾಮ ಮಹಾರಾಜರ ನಿಕಟತೆಯ ಲಾಭ ಪಡೆದು ನಿಮ್ಗೆ ಯಾವ್ಯಾವ ಎಂತೆಂತ ಹೊಸ ಸಂಕಷ್ಟ ತಂದೊಡ್ಡುವನೋ. ಪ್ರಭು ಶ್ರೀರಾಮರ ಜೀವನದ ಅತಿ ದೊಡ್ಡ ಪರೀಕ್ಷೆ ಯಾವುದಾಗಿತ್ತು? ಮಾತೆ ಸೀತೆಯನ್ನ ಲಂಕೆಯಿಂದ ಬಿಡಿಸೋದು ಅಲ್ಲ. ಪ್ರಭು ಶ್ರೀರಾಮರ ಜೀವನದಲ್ಲಿ ಅತಿ ದೊಡ್ಡ ಪರೀಕ್ಷೆ ಆರಂಭವಾಗಿದ್ದು ಅವರು ರಾಜರಾದಾಗ. ಅವರ ಮುಂದೆ ಮಾತೆ ಸೀತೆಯನ್ನು ವನವಾಸಕ್ಕೆ ಕಳಿಸುವ ಪ್ರಶ್ನೆ ಬಂದಾಗ ಆಗ ಪತಿರಾಮ ಹಾಗೂ ರಾಜರಾಮನ ನಡುವೆ ಅತಿ ದೊಡ್ಡ ಸಂಘರ್ಷ ಉತ್ಪನ್ನವಾಗಿತ್ತು. ಒಬ್ಬ ಪತಿ ತನ್ನ ಪತ್ನಿಯ ಜೊತೆ ಖುಷಿ ಖುಷಿಯಾಗಿ ತನ್ನ ಜೀವನ ನಡೆಸಲು ಬಯಸಿದ್ದರು. ಆದರೆ ರಾಜರಾಮರಿಗೆ ತನ್ನ ಮರ್ಯಾದೆಯನ್ನು ಪಾಲನೆ ಮಾಡಬೇಕಿತ್ತು. ಆದರೆ ಪಂಡಿತ ರಾಮಕೃಷ್ಣ ವಿವಶತೆಯ ಪರಾಕಾಷ್ಠ ಯಾವುದೆಂದರೆ, ಯಾವಾಗ ಪ್ರಭು ಶ್ರೀರಾಮರು ತಮ್ಮ ಧರ್ಮಪತ್ನಿ ಸೀತಾಮಾತೆಯನ್ನು ವನವಾಸಕ್ಕೆ ಕಳಿಸಲು ಮುಂದಾದಾಗ, ಇಂದು ಅಂಥದೇ ವಿವಶತೆಯ ಅನುಭೂತಿಯಾಗುತ್ತಿದೆ. ನನಗೆ ಅರ್ಥವಾಗ್ತಿದೆ ಮಹಾರಾಜ. ಒಬ್ಬ ರಾಜನಿಗಿಂತ ಮೊದಲು ನಾನೊಬ್ಬ ಮನುಷ್ಯ. ಒಬ್ಬ ವ್ಯಕ್ತಿ ತನ್ನ ಗುರುವಿಗೆ ಸಹಾಯ ಮಾಡಲು ಬಯಸಿದ್ದಾನೆ. ಆದರೆ ರಾಜಧರ್ಮ ನಮ್ಮನ್ನು ಬಾಧ್ಯಗೊಳಿಸುತ್ತಿದೆ ಪಂಡಿತ ರಾಮಕೃಷ್ಣ. ನನಗೆ ಅರ್ಥ ಆಗ್ತಿದೆ ಮಹಾರಾಜ. ಪಂಡಿತ ರಾಮಕೃಷ್ಣ, ನೀವು ಒಂದು ಮಾರ್ಗವನ್ನು ಹುಡುಕಿ. ಇದರಿಂದ ಆ ಕಳ್ಳ ಸಿಗುವ ಹಾಗೆ. ಆಗಲೇ ಆಚಾರ್ಯ ಚಕ್ರಪಾಣಿಗೆ ನ್ಯಾಯ ಸಿಗುತ್ತದೆ. ಇದು ನಮ್ಮ ವಿನಂತಿ. ವಿನಂತಿಯಲ್ಲ ಮಹಾರಾಜ, ಆದೇಶ ನೀಡಿ. ಅಮ್ಮ ಹೇಳ್ತಿದ್ದಾರೆ, ಇಂದು ನಿನ್ನ ಬಾಲ್ಯ ಮಿತ್ರ ಗೋಪಾಲ ಕೃಷ್ಣ ಬರ್ತಿದ್ದಾನೆ ನಿನ್ನ ನೋಡೋದಕ್ಕೆ 20 ವರ್ಷಗಳ ನಂತರ. ಹಾ ಅಮ್ಮ, ಗೊತ್ತಿದೆ ನನಗೆ. ಆದ್ರೆ ನಿನ್ಗೆ ಇದು ಗೊತ್ತಿಲ್ಲ, ಮನೇಲಿ ತುಪ್ಪ ಖಾಲಿಯಾಗಿದೆ ಅಂತ. ಮತ್ತೆ ನಿನ್ನ ಮಿತ್ರ ಒಣ ಭೋಜನ ಮಾಡಬೇಕೆ? ಬರುವ ವೇಳೆಯಲ್ಲಿ ತುಪ್ಪ ತೆಗೆದುಕೊಂಡು ಬಾ, ಇಲ್ಲವಾದಲ್ಲಿ ನೀನು ಮನೆಗೆ ಪ್ರವೇಶ ಮಾಡಬೇಡ. ಪ್ರಣಾಮಗಳು ಪಂಡಿತ ರಾಮಕೃಷ್ಣರೇ, ಪ್ರಣಾಮಗಳು. ಏನಿವತ್ತು ಸೂರ್ಯ ಪಶ್ಚಿಮದಿಂದ ಹುಟ್ಟಿದಾಗಿದೆ? ಇಲ್ವಲ್ಲ, ನಾನ್ ಬೆಳಿಗ್ಗೆ ಜಲಾರ್ಪಣೆ ಏನ್ ಮಾಡಿದ್ದೆ, ಪೂರ್ವದಲ್ಲೇ ಹುಟ್ಟಿದಾನೆ. ಮತ್ತೇನಿವತ್ತು ಯಾಕೋ ಆಕಾಶದಲ್ಲಿ ಅಗ್ನಿಮಳೆ ಆಗೋ ಹಾಗಿದೆ? ಹೇ, ಏನ್ ವಿಷಯ? ಇವತ್ತೆಲ್ಲ ಉಲ್ಟಾ ಯಾಕೆ ಮಾತಾಡ್ತಿದ್ದೀರಾ? ಉಲ್ಟಾ ಮಾತಂತೂ ನೀವ್ ಆಡ್ತಾ ಇದ್ದೀರಾ. ಅಯ್ಯೋ, ಕಂಜೂಸ್ತನ ಬಿಟ್ಟು ಇವತ್ತು ತುಪ್ಪ ತರಕ್ ಬಂದಿದ್ದೀರಲ್ಲ, ನಿಮ್ಗೆ ಆಕಸ್ಮಿಕವಾಗಿ ಏನಾಗಿದೆ ಇವತ್ತು? ಅರೇ, ಇದ್ದಕ್ಕಿದ್ದ ಹಾಗೇನು, ನಮ್ಮನೇಲಿ ಪ್ರತಿದಿನ ತುಪ್ಪ ತಿಂತೀವಿ. ನೀವು ತುಪ್ಪ ಅಂತೂ ಖರೀದಿ ಮಾಡೋದಿಲ್ಲ? ಅದು ನಮ್ಮಮ್ಮ ಮನೇಲೆ ತುಪ್ಪ ತೆಗಿತಾರೆ, ಅದಕ್ಕೆ ಯಾವತ್ತೂ ಕೊಂಡ್ಕೊಳ್ಳೋ ಅವಶ್ಯಕತೆ ಬರ್ಲಿಲ್ಲ. ಇವತ್ತು ಮನೇಲಿ ತುಪ್ಪ ಖಾಲಿ ಆಗಿದೆ. ಅದೇನಂದ್ರೆ ನನ್ನ ಬಾಲ್ಯ ಸ್ನೇಹಿತ ಇದಾನಲ್ಲ, ನಮಗ್ ಗೊತ್ತಿದೆ. ನಿಮ್ಮ ಬಾಲ್ಯದ ಸ್ನೇಹಿತ ಗೋಪಾಲ್ ಕೃಷ್ಣ ಬರೋನಿದ್ದಾನೆ. ನೀವಿಬ್ಬರು 20 ವರ್ಷಗಳ ನಂತರ ಭೇಟಿ ಆಗ್ತಾ ಇದ್ದೀರಾ. ನಿಮ್ಗೆ ಹೇಗ್ ಗೊತ್ತು? ನಿಮ್ಗೆ ಯಾರು ಹೇಳಿದ್ರು ನಾನು ತುಪ್ಪ ತಗೊಳಕ್ ಬಂದಿದ್ದೀನಿ ಅಂತ? ಗುಂಡಪ್ಪ ಬಂದಿದ್ದ, ಅವನೇ ನಮ್ಗೆ ಹೇಳ್ದ.
ಇಂದು ಬೆಳಿಗ್ಗೆ ನಮ್ಮ ಅಂಗಡಿಯಿಂದ ಎಲ್ಲಾ ಸಾಮಗ್ರಿಗಳನ್ನು ತಗೊಂಡೋಗಿದ್ದಾರೆ ನಿಮ್ ಮನೆಗೆ. ಅನಿಸ್ತಾ ಇದೆ ನಮಗೆ ನಿಮ್ಮ ಸ್ನೇಹಿತನ ಆಗಮನಕ್ಕಾಗಿ ನಿಮ್ಮ ಮನೆಯಲ್ಲಿ ಮೃಷ್ಟಾನ್ನ ಭೋಜನ ಮಾಡ್ತಾ ಇರೋ ಆಗಿದೆ. 20 ವರ್ಷದ ಹಿಂದಿನ ಮಿತ್ರನಿಗಾಗಿ ಸ್ವಾದಿಷ್ಟ ವ್ಯಂಜನ ಮಾಡುತ್ತಿರಬಹುದು. ನಾನು ಬಹಳ ದಿನಗಳಿಂದ ಮನೆಯಲ್ಲಿ ಮಾಡಿದ್ದ ಒಳ್ಳೆಯ ಭೋಜನ ಸವಿದಿಲ್ಲ. ಒಳ್ಳೆಯ ಅವಕಾಶ.